ಕೇಳಿಸುವವರು ಶ್ರೋತ್ರಾಭಿಮಾನಿಗಳಾದ ಎಲ್ಲ ದಿಗ್ದೇವತೆಗಳು. ಮಾತನಾಡಬೇಕು ಅಂದಾಗ ವಾಗೀಂದ್ರಿಯಕ್ಕೆ ಪ್ರೇರಣೆ ಕೊಟ್ಟು ಮಾತನಾಡಿಸುವ ಅಗ್ನಿದೇವತೆ. ಕಾಣೋದಿಲ್ಲ, ಎಷ್ಟು ಅಪೇಕ್ಷೆ. ಒಂದು ಸಣ್ಣ ಉಪಕಾರವನ್ನು ಮಾಡಿದರೆ ನಾನು ಜನರಿಗೆ ಕಾಣಿಸ್ಬೇಕು, ನನ್ನ ಹೆಸರು ಬರಬೇಕು ಅಂತ ಬಯಸುವಂತಹ ಜನ ಇರ್ತಾರೆ. ಇಷ್ಟೆಲ್ಲ ಮಾಡಿದರೂ ಯಾವುದೂ ಅಪೇಕ್ಷೆ ಪಡದೆ ಕೇವಲ ಹರಿಯಾಜ್ಞಾಖರಣಾದೇವ, ದೇವರ ಆಜ್ಞೆ ಜೀವರಿಗೆ ಉಪಕಾರ ಮಾಡಬೇಕು ಅಷ್ಟೇ ಉದ್ದೇಶದಿಂದ ಮಾಡುವ ಮಹಾನುಭಾವರು ದೇವತೆಗಳು. ಅಂತಹ ದೇವತೆಗಳ ಸ್ಮರಣೆಯನ್ನು ನಾವು ಮಾಡದೇ ಇದ್ದರೆ ಹೇಗೆ? ವೃದ್ಧಾನಾಂ ಪ್ರತಿಪೂಜಕ, ವೃದ್ಧರ ಪೂಜೆಯನ್ನು ನಾವು ಮಾಡಲೇಬೇಕು. ಅವರು ವೃದ್ಧರು, ಗುಣಗಳಿಂದ ವೃದ್ಧರು. ಅಂತಹ ದೇವತೆಗಳ ಪೂಜೆಯನ್ನು ಮಾಡಬೇಕು. ಇವತ್ತು ಶೇಷದೇವರ ಪೂಜೆಯನ್ನು ನಾವೆಲ್ಲ ಮಾಡಿದ್ದೇವೆ. ಸಕಲ ನಾಗಗಳಿಗೆ ಅಧಿಪತಿಯಾದ ನಾಗರಾಜ ಶೇಷ ಭಗವಂತನ ಶಯನ. ಏನು ದೊಡ್ಡ ಭಾಗ್ಯ ಆ ಶೇಷದೇವರದು. ಏನೋ ಒಂದು ನಾಗಪ್ಪ, ಕಲ್ಲಿನ ನಾಗಪ್ಪನೋ ಮಣ್ಣಿನ ನಾಗಪ್ಪನೋ, ಹಾಲೆರೆದರೆ ನನ್ನ ಕೆಲಸ ಮುಗಿಯಿತು, ಏನೋ ಹೇಳ್ತಾರೆ ಹಿರಿಯರು ಅನ್ನೋದಕ್ಕೆ ಮಾಡೋದು. ಏನೋ ಅಲ್ಲ, ಯಾರು ಶೇಷದೇವರು ಅನ್ನುವುದನ್ನು ನಾವು ತಿಳಿಯಬೇಕು. ನಮ್ಮೆಲ್ಲರ ಮನಸ್ಸಿಗೆ ಅಭಿಮಾನಿ ದೇವತೆಗಳು. ಗರುಡದೇವರು, ಶೇಷದೇವರು, ರುದ್ರದೇವರು ಇವರೆಲ್ಲರೂ ನಮ್ಮ ಮನಸ್ಸಿಗೆ ಅಭಿಮಾನಿಗಳು. ನಮ್ಮ ಸುತ್ತ ಇರುವಂತಹ ಇಡೀ ಪ್ರಪಂಚವನ್ನು ವ್ಯಾಪಿಸಿದ ಪಂಚಮಹಾಭೂತಗಳೇನಿವೆ, ಈ ಪಂಚಮಹಾಭೂತಗಳಿಗೆ ಮೂಲ ಕಾರಣವಾದ ಅಹಂಕಾರ ತತ್ವ ಅಂತ ಇದೆ. ಆ ಅಹಂಕಾರ ತತ್ವದಿಂದಲೇ ಪಂಚಮಹಾಭೂತಗಳು ಬಂದದ್ದು. ತಾಮಸರ ಅಹಂಕಾರದಿಂದ, ತೈಜಸ ಅಹಂಕಾರದಿಂದ ಇಂದ್ರಿಯಗಳು ಬಂದದ್ದು, ವೈಕಾರಿಕ ಅಹಂಕಾರ ತತ್ವದಿಂದ ಮನಸ್ಸು ಬಂದದ್ದು. ಪ್ರಪಂಚದೊಳಗಿನ ಎಲ್ಲ ದೇವತೆಗಳ ದೇಹಗಳ ನಿರ್ಮಾಣ ಆಗೋದು ಆ ಅಹಂಕಾರ ತತ್ವದಿಂದ. ಆ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾದವರು ಈ ಮೂವರು: ಗರುಡದೇವರು, ಶೇಷದೇವರು, ರುದ್ರದೇವರು. ಅಂದರೆ ಇವರ ಕೆಲಸ, ಇವರ ವ್ಯಾಪ್ತಿ, ಇವರ ಕಾರ್ಯದ ಹೊರಹು ಎಷ್ಟಿದೆ ಅಂತ ಆಲೋಚನೆ ಮಾಡಿ.